ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಚಿವ ಸ್ಥಾನಕ್ಕಾಗಿ ಇದೀಗ ಭಾರಿ ಪೈಪೋಟಿ ಆರಂಭವಾಗಿದ್ದು ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳಲು ಹಲವು ಶಾಸಕರು ದೆಹಲಿಯ ಅಂಗಳದಲ್ಲಿ ಒತ್ತಡವನ್ನ ಹಾಕುತ್ತಿದ್ದಾರೆ. ಇದರ ನಡುವೆ ದೆಹಲಿಗೆ ತೆರಳದೆ ತಮ್ಮ ಸ್ವಕ್ಷೇತ್ರ ಯಾದಗಿರಿಯಲ್ಲಿಯೇ ಉಳಿದುಕೊಂಡಿರುವಂತಹ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರು ಸಚಿವ ಸ್ಥಾನದ ಬಗ್ಗೆ ತಮ್ಮ ಆಸೆಯನ್ನ ಮುಕ್ತವಾಗಿ ವ್ಯಕ್ತಪಡಿಸಿದ್ದಾರೆ. ಸದ್ಯದ ಸಚಿವ ಶರಣ್ ಬಸಪ್ಪ ಗೌಡ ದರ್ಶನಪುರ ಅವರನ್ನ ಒಂದು ವೇಳೆ ಸಚಿವ ಸ್ಥಾನದಿಂದ ಮುಂದುವರಿಸದಿದ್ರೆ ಪ್ರತಿ ಜಿಲ್ಲೆಗೆ ಸಚಿವ ಸ್ಥಾನ ನೀಡುವ ಮಾನದಂಡವನ್ನ ಅನುಸರಿಸಿದ್ರೆ ಯಾದಗಿರಿ ಜಿಲ್ಲೆಯ ಕೋಟದಡಿ ತಮ್ಮ ಹೆಸರು ಪರಿಗಣನೆಗೆ ಬಂದರೂ ಬರಬಹುದು ಎಂದು ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ತಮಗೆ ಸಚಿವ ಸ್ಥಾನ ಸಿಗಬೇಕೆಂಬುದು ಅಭಿಮಾನಿಗಳ ಹಾರೈಕೆ ಹಾಗೂ ದೊಡ್ಡ ಬೇಡಿಕೆ ಆಗಿದ್ದು ತಮಗೆ ಈ ಜವಾಬ್ದಾರಿ ಸಿಕ್ಕರೆ ಯಾದಗಿರಿ ಜಿಲ್ಲೆಯನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಬಹುದು ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಇನ್ನು ಮುಂದುವರೆದು ಮಾತನಾಡಿದ ಶಾಸಕರು ಸಚಿವ ಸಂಪುಟ ಸೇರ್ಪಡೆ ಕುರಿತು ಹೈಕಮಾಂಡ್ ನಿಂದ ಇದುವರೆಗೆ ಯಾರಿಗೂ ಅಧಿಕೃತವಾಗಿ ದೂರವಾಣಿ ಕರೆ ಬಂದಿಲ್ಲ ಮತ್ತು ನಾಳೆ ಮುಂಜಾನೆವರೆಗೂ ಫೋನ್ ಬರಬಹುದು ಅಂತ ತಿಳಿಸಿದರು. ಎಷ್ಟು ಜನರಿಗೆ ಸಚಿವ ಸ್ಥಾನ ಸಿಗುತ್ತದೆ ಎಂಬುದು ಇಂದು ಸಂಜೆಯ ವೇಳೆಗೆ ಫೈನಲ್ ಆಗುವ ಸಾಧ್ಯತೆ ಇದೆ. ಸದ್ಯ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೆಚ್ಚಿರುವುದರಿಂದ ಡಿಕೆಶಿ ಅವರಿಗೆ ಈ ಆಯ್ಕೆ ಪ್ರಕ್ರಿಯೆ ದೊಡ್ಡ ತಲೆನೋವಾಗಿ ಪರಿಣಮಿಸಬಹುದು ಅಂತ ಚನ್ನಾರೆಡ್ಡಿ ಪಾಟೀಲ್ರು ಡಿಕೆಶಿ ಸಂಪುಟದಲ್ಲಿ ಮುಂದಿನ ದಿನಗಳಲ್ಲಿ ಯಾದಗಿರಿ ಜಿಲ್ಲೆಗೆ ಖಂಡಿತವಾಗಿ ಸಚಿವ ಸ್ಥಾನದ ಅವಕಾಶ ಸಿಗಬಹುದು ಅಂತ ಆಶಾವಾದವನ್ನು ವ್ಯಕ್ತಪಡಿಸಿದ್ರು. ಅದಾಗೂ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ನಾಳೆ ಬುಧವಾರ ಸಾಯಂಕಾಲ 4 ಗಂಟೆಗೆ ಬೆಂಗಳೂರಿನಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪದಗ್ರಹಣ ಮಾಡ್ತಾರೆ. ಸತತ ಪ್ರಯತ್ನ ಮತ್ತು ದೇವರ ಆಶೀರ್ವಾದದಿಂದ ಅವರು ಮುಖ್ಯಮಂತ್ರಿಗಳಾಗಿ ನಾಳೆ ಪದಗ್ರಹಣ ಸ್ವೀಕಾರ ಮಾಡ್ತಾರೆ. ಆದರೂ ನಿಮ್ಮೆಲ್ಲ ಮೀಡಿಯಾ ಮತ್ತು ಟಿ ವಿಗಳ ಮೂಲಕ ತಿಳಿಯೋದೇನೆಂದ್ರೆ 10ರಿಂದ 12 ಜನ ಸೇರ್ತಾರಂತ ಸುದ್ದಿ ನಿಮಗೆ ಗುರ್ತದೆ, ನನಗೆ ಗುರ್ತದೆ, ವಿಶೇಷ ನನಗೇನು ಗುರ್ತಿಲ್ಲ. ಇನ್ನೂ ಇಲ್ಲಿವರೆಗೂ ಯಾರಿಗೂ ಯಾವ ಸಚಿವರಿಗೂ ಫೋನ್ ಕಾಲ್ಗಳು ಬಂದಿಲ್ಲ. ಯಾರ್ಯಾರು ಸೇರ್ತಾರೆ ಯಾರು ಬಿಡ್ತಾರೆ ಅಂಬೋದು ಅದು ಏನು ಇನ್ನು ನಾಳೆ ಮುಂಜಾನೆ ಇವತ್ತು ಅವ್ರು ದೆಹಲಿಯಿಂದ ವಾಪಸ್ ಬಂದಮೇಲೆ ನಾಳೆ ಮುಂಜಾನೆ ಆದ್ರೂ ಫೋನ್ ಮಾಡ್ಬೋದು. ಯಾಕಂದರೆ ಎಲ್ಲ MLAಗಳು ಅಲ್ಲೇ ಬೆಂಗಳೂರಿನಲ್ಲೇ ಇದ್ದಾರೆ. ಹೀಗಾಗಿ ನಾಳೆ ಸಾಯಂಕಾಲ ಸಚಿವ ಸಂಪುಟಕ್ಕೆ ಎಷ್ಟು ಮಂದಿ ತೊಗೊತಾರೆ ಅಂಬೋದು ಇವತ್ತಿನ ದಿವಸ ಫೈನಲ್ ಆಗ್ತದೆ. ದೇವರು ಅವರಿಗೆ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗಲಿ. ಸಿದ್ದರಾಮಯ್ಯನವರು ಹೆಂಗೆ ನಡೆಸ್ಕೊಂಡಿದ್ದಾರೆ ಹಂಗೆ ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ನಡೆಸ್ಕೊಂಡು ಎಲ್ಲ MLAಗಳಿಗೆ ಎಲ್ಲ ಸಚಿವರಿಗೂ ಎಲ್ಲ ಸಮಾಜದವರಿಗೂ ಎಲ್ಲ ಸದಾ ಪ್ರೇಮದಿಂದ ಎಲ್ಲರೂ ಕೆಲಸ ಮಾಡಿ ಕೊಡಬೇಕು ಮತ್ತು ನಮ್ಮ ಕರ್ನಾಟಕ ಸರ್ಕಾರನ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರಂತ ಆ ದೇವರಲ್ಲಿ ಬೇಡಿಕೊಂಡು ನಾನು ಹೇಳ್ತೀನಿ ಅಷ್ಟೇ. ಇಲ್ಲ, ಈಗಾಗಲೇ ದರ್ಶನಾಪುರ ಅವರು ಮೊದಲಿಂದ ಸಚಿವರಿದ್ದಾರೆ, ಅವರು ಇನ್ನೂ ಮುಂದುವರಿಬೋದು, ಅದು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಮುಂದುವರಿಲಾರದ ಪಕ್ಷದಲ್ಲಿ ಒಂದು ವೇಳೆ ರಾಹುಲ್ ಗಾಂಧಿ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಖರ್ಗೆ ಅವರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ. ಇರ್ಬೋದು, ಯಾರೇ ಆಗಲಿ ಜಿಲ್ಲೆಗೆ ಪ್ರತಿ ಜಿಲ್ಲೆಗೆ ಕೊಡಬೇಕಂತ ವಿಚಾರ ಬಂದಾಗ